ಎಲ್ಲರಿಗೂ ಶುಭೋದಯ. ಇಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೊನ್ನಳ್ಳಿ ನಮ್ಮ ಶಾಲೆಯಲ್ಲಿ ಇಂದು ಚುನಾವಣಾ ಪ್ರಕ್ರಿಯೆ ನಡೆಯಿತು. ಇಂದು ಚುನಾವಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ 7ನೇ ತರಗತಿ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ಎಲ್ಲ ನಮ್ಮ ಶಾಲೆಯ ಗುರುಗಳು ಹಾಗೂ ಗುರುಮಾತೆಯರು ನಮ್ಮ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮತಯಾಚನೆಯನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತವನ್ನು ಕೇಳಿ ಇಂದು ಒಂದು ಹಂತಕ್ಕೆ ಬಂದು ನಾವು ಚುನಾವಣೆಯನ್ನು ನಡೆಸುತ್ತಿದ್ದೇವೆ. ಈ ವಿದ್ಯಾರ್ಥಿಗಳು ತಮ್ಮ ಪುಸ್ತಕದಲ್ಲಿ ಅಭ್ಯಾಸದಲ್ಲಿ ಚುನಾವಣೆ ಅಂದರೆ ಏನು, ಮತದಾನ ಅಂದರೆ ಏನು, ಮತದಾರರು ಯಾರು ಮತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದರು. ಇಂದು ಅದನ್ನು ಪ್ರಾಯೋಗಿಕವಾಗಿ ನಮ್ಮ ಶಾಲೆಯಲ್ಲಿ ಮಾಡಬೇಕೆಂದು ನಾವು ಹಮ್ಮಿಕೊಂಡಿದ್ದು, ಇದನ್ನು ಚುನಾವಣೆಯನ್ನು ಮಾಡುವ ಉದ್ದೇಶವೆಂದರೆ ವಿದ್ಯಾರ್ಥಿಗಳಿಗೆ ಮತದಾನ ಮಾಡುವುದು, ಮತದಾರರು ಮತ್ತು ಚುನಾವಣೆ ಅಂತ ಕೇಳಿದ್ರು, ಅವರು ಕೂಡ ನೋಡಿದ್ರು. ಆದರೆ ಇಂದು ನಾವು ಅದನ್ನು ನಮ್ಮ ಶಾಲೆಯಲ್ಲಿ ಒಂದು ಮಾದರಿ ರೂಪವಾಗಿ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಚುನಾವಣೆ ಅಂದರೆ ಏನು, ಯಾರಿಗೆ ವೋಟ್ ಹಾಕಬೇಕು, ವೋಟ್ ಹಾಕೋದಂದ್ರೆ ಏನು, ಅದಕ್ಕಾಗಿ ಏನು ಆಧಾರ್ ಕಾರ್ಡ್ ತೊಗೊಂಡ್ಬರ್ಬೇಕು, ಏನು ತೊಗೊಂಡ್ಬರ್ಬೇಕು, ಅವರು ಯಾವ ರೀತಿ ಒಂದು ಚುನಾವಣಾ ಪ್ರಕ್ರಿಯೆ ನಡೀತಾರೆ ಉದ್ದೇಶದಿಂದ ವಿದ್ಯಾರ್ಥಿಗಳಲ್ಲಿ ತಿಳಿಯುವುದಕ್ಕೋಸ್ಕರ ಇಂದು ನಮ್ಮ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಒಂದು ಸೂಕ್ತವಾದ ಚುನಾವಣೆಯನ್ನು ನಾವು ಹಮ್ಮಿಕೊಳ್ಳಬೇಕಂತ ದೇಶದಿಂದ ನಮ್ಮ ಮುಖ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ನಾವು ನಮ್ಮ ಶಾಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೊನ್ನಳ್ಳಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸ್ಕೃತಿ ಮಾಡತ್ತೀವಿ. ಅಂದ್ರೆ ಮಂತ್ರಿ ಮಂಡಳ ಮಾಡ್ತೀವಿ. ಇವತ್ತು ನೀವೆಲ್ಲರೂ ಶಾಲಾ ನಾಯಕರು ನಾಯಕಿಯಾಗಿ ನೀವೆಲ್ಲ ನಾಮಿನೇಷನ್ ಫೈಲ್ ಮಾಡಿರಿ. ಇವತ್ತು ನಿಮಗೆ ಎಲ್ಲರೂ ಮತ ಕೊಡ್ತಾರೆ. ನಿಮ್ಗೆ ಅವರು ಮತ ಹೆಂಗೆ ಕೊಡ್ತಾರಂದ್ರೆ ಅವ್ರು ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೋಡಿ ನೀವು ಹಾಕ್ತೀರಿ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಇವತ್ತು ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ಎಲ್ಲ ನಮ್ಮ ಗುರು ಮಾತೆಯರು ಭಾಳಷ್ಟು ಈ ಒಂದು ವ್ಯವಸ್ಥೆ ರೀತಿಯನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಎಲ್ಲರೂ ಸರಿಯಾಗಿ ಯಾರಿಗೆ ನೀವು ಮತ ಕೊಡಬೇಕು, ವೋಟ್ ಹಾಕಬೇಕು ಅನ್ನೋದು ವಿಚಾರ ಮಾಡಿಕೊಂಡು ಏನಾರೇ ರೊಕ್ಕದ ಆಮಿಷಕ್ಕಾಗಲಿ ಅದಕ್ಕೆ ನೀವು ಇದಾಗಬಾರ್ದು. ನೀವು ಏನು ಚಾಕ್ಲೇಟ್ ಹಂಗೆ ಮಾಡ್ತಾರೆ, ಹಂಗೆ ಹಾಕಂತ ಒಟ್ಟು ನೀವು ಏನು ಯಾರಿಗೆ ಮಾಡಬೇಕು ವೋಟ್ ಮಾಡಿ ಅವರಿಗೆ ಮಾಡಬೇಕು ನೀವು. ಹಂಗೆ ಮಾಡಿದ್ರೆ
ಆ ಒಳ್ಳೆಯವ್ರಿಗೆ ನೀವು ಆಯ್ಕೆ ಮಾಡಿದ್ರೆ ನಮ್ಮ ಶಾಲೆಯಲ್ಲಿ ಅವ್ರ ಆಯ್ಕೆಯಾಗಿ ಸುಮ್ಮನೆ ಕೊಡಂಗಿಲ್ಲ ಅವ್ರು ನಾವು ಯಾವ ಹುದ್ದೆ ಕೊಡ್ತೇವೆ ಆ ಒಂದು ಹುದ್ದೆಯನ್ನು ನೀವು ಅವ್ರು ನಿಭಾಯಿಸ್ತಾರೆ. ಅವರು ಸ್ವಚ್ಛತಾ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಶಾಲೆಯ ಬಗ್ಗೆ ಆಗಲಿ ಅವರು ಮಾಡ್ತಾರೆ. ಅದಕ್ಕೆ ಈ ನಮ್ಮ ಎಲ್ಲ ಗುರು ಮಾತೆಯವರು ನಿಮಗೆ ವ್ಯವಸ್ಥೆ ರೀತಿಯಿಂದ ನೀವು ಈ ಚುನಾವಣೆಯನ್ನು ನಾವು ಮಾಡ್ತಾರೆ. ನೀವೆಲ್ಲರೂ ಪದ್ಧತಿಯಿಂದ ಹ್ಯಾಂಗೆ ಮಾಡಬೇಕು ಅನ್ನೋದು ಅವ್ರು ಹೇಳ್ಕೊಡ್ತಾರೆ. ನೀವೆಲ್ಲರೂ ಇವಾಗ ಭಾಳ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಶಾಲೆದು. ಯಾಕೆ ಮಾಡೋದ್ರೆ ಅರ್ಧಕ್ಕಿಂತ ಹೆಚ್ಚಾಗಿ ಕಡಿಮೆ ಅದ. ನೀವು ಹೆಂಗೆ ಮಾಡ್ಬೇಕಂದ್ರೆ ವೋಟ್ ಹಾಕುವಾಗ ಗದ್ದಲ ಮಾಡಬಾರ್ದು, ಒಬ್ರಿಗೊಬ್ಬರು ಗದ್ದಲ ಮಾಡುವಂಗಿಲ್ಲ. ನೀವು ಅಷ್ಟೇ ಸೂಕ್ಷ್ಮ ಇರ್ತದದು. ಅದಕ್ಕೆ ನೀವೆಲ್ಲರೂ ಒಳ್ಳೆ ರೀತಿಯಿಂದ ಮತದಾನ ಮಾಡಿ ನಿಮ್ಮ ಒಳ್ಳೆಯ ನಾಯಕರನ್ನು ನೀವು ಆರಿಸ್ತಾ ಇರಬೇಕು. ಈ ಒಂದು ಪ್ರಕ್ರಿಯೆಯನ್ನು ಎಲ್ಲ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ನಡೆಸ್ಕೊಡ್ತಾರೆ. ನೀವೆಲ್ಲರೂ ಶಾಂತ ರೀತಿಯಾಗಿ ಈ ಒಂದು ವೋಟಿಂಗ್ ಕಾರ್ಯಕ್ರಮ ಮಾಡಬೇಕಂತ ತಮ್ಮನ್ನು ಹೇಳಿ ಮಾತಾಡ್ತೀನಿ.
मंत्री, पल्लवी माधर स्वच्छता मंत्री, संध्या सुंदर ग्रंथालय मंत्री, मयूरी हिरेमठ तोटगारिके मंत्री, सरस्वती गिंडी कानूनु मंत्री, सुकन्या करकोल अभिवृद्धि मंत्री, श्वेता रेजिनाळ महिला मंत्री, गणेश रोळ्ಳಿ ನೀರಾವರಿ ಮಂತ್ರಿ, ಅನಿಶಾ ತಳವಾರ್ ವಿರೋಧ ಪಕ್ಷದ ನಾಯಕಿ. ಇವರೆಲ್ಲರೂ ಆಯ್ಕೆ ಆಗ್ಯಾರ. ಅವ್ರು ಏನು ಮಾಡ್ತಾರೆ, ಬಣ್ಣ ಪ್ರಮಾಣ ಕೂರಿಸ್ತಾರ, ಅವರೆಲ್ಲ ಪ್ರಮಾಣ ಸಿದ್ಧ. ಮಾದರಿ ಪ್ರಾಥಮಿಕ ಶಾಲೆ ಹೊನ್ನಳ್ಳಿ 7ನೇ ತರಗತಿಯ ವಿದ್ಯಾರ್ಥಿಯಾದ ನಾನು 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ಯಾವುದೇ ಭೇದ ಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕತೆಯಿಂದ ಹಾಗೂ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ಮತ್ತು ಶಾಲೆಯ ಎಲ್ಲ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳಲ್ಲಿ ಸ್ನೇಹಿತರ ಜೊತೆ ಸಕ್ರಿಯವಾಗಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತರುತ್ತೇನೆಂದು ನಮ್ಮೂರ ದೈವ ಶ್ರೀ ಮಲ್ಲಿಕಾರ್ಜುನ ದೇವರ ಹೆಸರಿನಲ್ಲಿ ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತೇವೆ.